ಫೈನಲಿ ಈಗ ಪವಿತ್ರ ಬಂಧನದಲ್ಲಿ ನಡೆದೇ ಹೋಯ್ತು. ದೇವ್ ಮತ್ತೆ ಪವಿತ್ರ ಮದ್ವೆ ಮನೆಗೂ ಸಹ ಕರ್ಕೊ ಬಂದೇ ಆಯ್ತು. ರೌಡಿಗಳು ಸಹ ಬಂದಿರ್ತಾರೆ. ರೌಡಿಗಳಿಗೆಲ್ಲ ಒಡೆದು ಇಷ್ಟವಿಲ್ಲದಂತ ಮದ್ವೆ ಪವಿತ್ರ ಹಸಿಮಣೆ ಇರ್ತಾರೆ. ಆಗ ನಂತರ ಏನ್ ಮಾಡ್ತಾರೆ, ತಾಳಿಯನ್ನ ತಗೊಂಡು ದೇವ್ ಕಟ್ಟೆ ಬಿಡ್ತಾನೆ. ತಿಲಕ್ಗೆ ಕೊಟ್ಟಿರುವಂತ ಮಾತಂದ್ರೆ ಪವಿತ್ರನ ಚೆನ್ನಾಗಿ ನೋಡ್ಕೋಬೇಕು, ಫಾರ್ ಫ್ಯಾಮಿಲಿ ಟೇಕ್ ಕೇರ್ ಮಾಡಬೇಕು ಅಂತ ಒಂದು ಮಾತೇನಿದೆ. ತಮ್ಮಯ್ಯನ ಮಾತನ್ನ ಉಳಿಸ್ಕೋಬೇಕು ಅಂತ ಇದೀಗ ದೇವ್ ಮದ್ವೆ ಆಗಿದ್ದಾನೆ. ಆದ್ರೆ ಇದನ್ನ ನೋಡಿದಂತ ಮನೆಯವ್ರಿಗೆ ದೊಡ್ಡ ಶಾಕ್ ಆಯ್ತು. ಈಗ ದೇವ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ತಮ್ಮನನ್ನ ಮದುವೆ ಮಾಡಬೇಕಾಗಿತ್ತು, ತಮ್ಮನಿಗೆ ನೋಡಿದಂತ ಹುಡುಗಿಯನ್ನ ಇದೀಗ ಅಣ್ಣ ಮದುವೆ ಆಗಿದ್ದಾನೆ. ಎಂತವ್ರಿಗಾದ್ರೂ ಕೂಡ ಕೋಪ ಬರುತ್ತಲ್ಲ. ಸೊ ಈ ರೀತಿಯ ಒಂದು ಟ್ವಿಸ್ಟ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ತುಂಬಾ ಚೆನ್ನಾಗಿ ಬರ್ತದೆ, ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಪವಿತ್ರಗೂ ಕೂಡ ಇಷ್ಟನೇ ಇರೋದಿಲ್ಲ. ಯಾಕಂದ್ರೆ ಬಾಸ್ ಆಗಿರುವಂತ ದೇವ್ ತುಂಬಾನೇ ಸ್ಟ್ರಿಕ್ಟ್, ಮತ್ತೆ ಬೈಯುವಂತದ್ದು, ಕೋಪ ತೋರಿಸೋದು ಎಲ್ಲವೂ ಕೂಡ ಮಾಡ್ತಿರುವಂತ ಕಾರಣ ಆರಂಭದಲ್ಲೂ ಕೂಡ ಅಷ್ಟೇನೆ ಪವಿತ್ರಗೆ ಒಂಚೂರು ಕೂಡ ಇಷ್ಟ ಇರೋದಿಲ್ಲ ದೇವ್ ಅಂದ್ರೆ ಕಂಪ್ಲೀಟ್ ಆಗಿ ಏಟ್ ಮಾಡುವಂತದ್ದು. ಬಟ್ ತಿಲಕ್ನ ತುಂಬಾನೇ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಅಂತ ಇದ್ದಿದ್ದು. ಆದ್ರೆ ಹಸಮಣ್ಣವ್ರಂತ ಹಿಂದಿನ ದಿವಸವೇ ಅಪಘಾತವಾಗುತ್ತೆ, ಹೋಗಾಯ್ತು. ಈಗ ಪವಿತ್ರ ಮನೆಗೆ ಹೋದಂತ ಟೈಮ್ ಕೂಡ ಅಷ್ಟೇ ದೇವ್ನ ಬೈದು ಕಳಿಸ್ತಾಳೆ. ಪವಿತ್ರ ಇಷ್ಟನೇ ಇರೋದಿಲ್ಲ, ನಿನ್ನಿಂದನೇ ತಿಲಕ್ ಹೋಗಿದ್ದು, ನೀನ್ ಯಾಕೆ ಕರ್ಕೊಂಡೋದು ಹಾಗೆ ಹೀಗೆ ಅಂತೆಲ್ಲ ಬೈದ್ ಕಳಿಸಿರ್ತಾರೆ. ಮನೆಯವರು ಕೂಡ ಕೋಪ ಮಾಡ್ಕೊಂಡಿರ್ತಾರೆ. ಬಟ್ ಇದೀಗ ಪವಿತ್ರ ಫ್ಯಾಮಿಲಿ ಟೇಕ್ ಕೇರ್ ಮಾಡ್ಬೇಕನ್ನುವಂತ ಕಾರಣಕ್ಕೆ, ಮತ್ತೆ ಪವಿತ್ರಗೆ ಇಷ್ಟ ಇಲ್ಲದಂತ ಮದುವೆನ ಮಾಡ್ತಿರೋಂತ ಕಾರಣಕ್ಕೆ ಹೋಗಿ ದೇವೇ ತಾಳಿ ಕಟ್ಟಿ ಮನೆಗೆ ಸಹ ಕರ್ಕೊಬಂದು ಈಗ ನೋಡಿದ್ರೆ ಬಹಳನೇ ಟ್ವಿಸ್ಟ್ ಶುರುವಾಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಬಹಳಷ್ಟು ರೋಚಕತೆಯಿಂದ ಕೂಡ್ತಾ ಇದೆ. ಹೌದು, ಪವಿತ್ರ ಬಂಧನದಲ್ಲಿ ದೇವ್ ಮತ್ತೆ ಪವಿತ್ರ ಮದುವೆ ಆಗಿಯೇ ಹೋಯಿತು. ಈ ಒಂದು ಮಹಾ ತಿರುವನ್ನ ಇಷ್ಟು ಬೇಗ ಜನರು ನಿರೀಕ್ಷೆ ಮಾಡೇ ಇರಲಿಲ್ಲ. ತಾವೆಲ್ಲರೂ ಕೂಡ ನೋಡಿರುವ ಹಾಗೆ ದೇವ್ ಮತ್ತೆ ಪವಿತ್ರ ಪಾತ್ರ ತುಂಬಾನೇ ಚೆನ್ನಾಗಿದೆ. ಪವಿತ್ರ ಪಾತ್ರವನ್ನ ಮಾಡ್ತಿರೋದು ಅಮೂಲ್ಯ ಅವರು, ದೇವ್ ಪಾತ್ರವನ್ನ ಮಾಡ್ತಿರೋದು ಬಿಗ್ ಬಾಸ್ ಸೂರಜ್ ಅವರು. ಮೊದಲ ಸೀರಿಯಲ್ ನಲ್ಲೇ ತುಂಬಾನೇ ಚೆನ್ನಾಗಿ TRP ಪಡೆದುಕೊಂಡಿದ್ದಾರೆ. ಜನರಿಗೂ ಕೂಡ ಖುಷಿ ಆಗ್ತದೆ, ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಮೇಜರ್ ಟ್ವಿಸ್ಟ್ ಅಂದ್ರೆ ತಿಲಕ್ ಹೋಗಿದ್ದು. ತಿಲಕ್ ಹೋದ ಮೇಲೆ ಏನಾಗುತ್ತೆ ಅಂತ ಬಹಳಷ್ಟು ಜನರು ಕೂಡ ನಿರೀಕ್ಷೆ ಪಡ್ತಾ ಇದ್ರು. ಯಾಕಂದ್ರೆ ಪ್ರೋಮೋದಲ್ಲೇ ತೋರಿಸಿದ್ರು ದೇವ್ ಮತ್ತೆ ಪವಿತ್ರ ಮದುವೆ ಆಗುತ್ತೆ ಅಂತ. ಆದ್ರೆ ಇಷ್ಟು ಬೇಗ ಅಂತ ಅಂದ್ಕೊಂಡಿರಲಿಲ್ಲ. ದೇವ್ ಮತ್ತೆ ಪವಿತ್ರ ಮದುವೆ ಆಗಿ ಮನೆಗೆ ಕರ್ಕೊಂಡ್ ಬಂದ ತಕ್ಷಣ ಮನೆಯವ್ರಿಗೂ ಕೂಡ ಫುಲ್ ಕಂಪ್ಲೀಟ್ ಶಾಕ್ ಆಗುತ್ತೆ. ಯಾಕಂದ್ರೆ ತಿಲಕ್ ಹೋದಂತ ಟೈಮಲ್ಲಿ ಮಾತನ್ನ ಕೊಟ್ಟಿರುವಂತದ್ದು, ತಿಲಕ್ಗೆ ಮಾತು ಏನು ಅಂದ್ರೆ ಪವಿತ್ರನನ್ನ ಕಂಪ್ಲೀಟ್ ಆಗಿ ಫ್ಯಾಮಿಲಿ ನೋಡ್ಕೋತೀನಿ ಅಂತಂದ್ರೆ ಪವಿತ್ರ ಮನೆಗೆ ಹೋದಂತ ಟೈಮಲ್ಲಿ ಬೈದು ಕಳಿಸಿರ್ತಾರೆ. ಬಟ್ ಈಗ ನೋಡಿದ್ರೆ ಈ ರೀತಿಯ ಒಂದು ಟ್ವಿಸ್ಟ್ ಎದುರಾಗಿದ್ದು ಜನರು ಕೂಡ ಬಹಳಷ್ಟು ಶಾಕ್ ನಲ್ಲಿದ್ದಾರೆ.